ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಇದ್ರ ಬಗ್ಗೆ ಕಲಬುರಗಿಯ ಜನರು ಏನು ಹೇಳ್ತಾರೆ ಅಂತೇಳಿ ನಾನು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಯಾಕಂತಂದರೆ ಬಡವರ ಪಾಲಿಗೆ ಸಂಜೀವನಿಯಾಗಿ ಈ ಜನೌಷಧಿ ಕೇಂದ್ರ ಕೆಲಸ ನಿರ್ವಹಿಸ್ತಾ ಇದ್ವು. ಆದರೆ ಇವತ್ತು ರಾಜ್ಯ ಸರ್ಕಾರ ಅದನ್ನು ಕ್ಲೋಸ್ ಮಾಡಿಸುವ ಹಂತಕ್ಕೆ ಹೋಗ್ತಾ ಇದೆ. ಸರ್, ಈಗ ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರವನ್ನು ಕ್ಲೋಸ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ ತೆಗೆದುಕೊಂಡು ಆದೇಶ ಕೂಡ ಮಾಡಿರುವಂಥದ್ದು. ಏನು ಹೇಳ್ತೀರಿ? ಈ ನಿರ್ಧಾರ ಭಾಳ ಖಂಡನೀಯದ, ಭಾಳ ದೊಡ್ಡ ತಪ್ಪದ. ಇದು ಬಡ ಜನರಿಗೆ ಒಂದು ಬರೆ ನೀಡುವಂಥ ಒಂದು ಕೆಲಸ ಮಾಡ್ತಾ ಇದ್ದ ರಾಜ್ಯ ಸರ್ಕಾರ. ಈಗಾಗಲೇ ಸುಮಾರು ನಮ್ಮ ಇಡೀ ರಾಜ್ಯ ಅಂತಲ್ಲ, ಇಡೀ ನಮ್ಮ ದೇಶದಲ್ಲಿ ಸುಮಾರು 9,000 ಜನೌಷಧಿ ಕೇಂದ್ರಗಳವ. ಅದರಲ್ಲೂ ಕೂಡ ಸರ್ಕಾರಿ ದವಾಖಾನೆಗಳಲ್ಲಿ ವಿಶೇಷವಾಗಿ ಬಡವರಿಗೆ ಲಭ್ಯವಾಗಬೇಕು, ಅದು ಕಡಿಮೆ ದರದಲ್ಲಿ ಲಭ್ಯ ಆಗ್ಬೇಕಂತೇಳಿ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಮಾಡಿರೋದು. ಆದರೆ ಇದು ರಾಜ್ಯ ಸರ್ಕಾರ ಇದು ಪ್ರತಿಷ್ಠೆ ಮಾಡಿಕೊಂಡು ಕೇಂದ್ರದ ವಿರುದ್ಧ ಏನೋ ಸಮರದನೋ ಏನೋದು ಗೊತ್ತಿಲ್ಲ, ಆದ್ರೆ ಇದು ಪ್ರತಿಷ್ಠೆ ಮಾಡಿಕೊಂಡು ಇದು ಬಂದ್ ಮಾಡ್ಲಿಕ್ಕೆ ಹೊರಟಿದ್ದು ಇದು ಭಾಳ ಅನ್ಯಾಯ ಅಂತ ಹೇಳ್ತೀನಿ. ಯಾಕಂದರೆ ಇದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧನೂ ಕೂಡ ಇವತ್ತು ಜನನೂ ತಿರುಗಿಬೋದು, ಹೋರಾಟಗಾರನೂ ತಿಳಿಬೋದು. ಯಾಕಂತಂದ್ರೆ ನೀವು ಯಾವುದೇ ಒಂದು ಇವತ್ತು ಬಡ ಪೇಷಂಟ್ ಸರ್ಕಾರ ದವಾಖಾನೆಗೆ ಬಂದಿರಪ್ಪ ಅಂತಂದ್ರೆ ಡಾಕ್ಟರ್ ಬರೆದಂಥ ಒಂದು ಚೀಟಿ ಕೊಡ್ತಾರೆ, ಅದು ಜನೌಷಧಿ ಕೇಂದ್ರ ತಗೋ ಅಂತ ಹೇಳ್ತಾರೆ. ಅಲ್ಲಿ ಸುಮಾರು ಕಡಿಮೆ ಬೆಲೆ ಸಿಗ್ತಾವೆ. ಇವತ್ತು ಬೇರೆ ಬೇರೆ ಔಷಧಿ ಇರ್ಬೋದು. ಇವತ್ತು ಒಂದು ನೋವಿಂದು ಟ್ಯಾಬ್ಲೆಟ್ ತೊಗೋಬೇಕಾದ್ರೆ ಸುಮಾರು ಅದು 10 ರೂಪಾಯಿ ಇದ್ದಿದ್ದು ಜನೌಷಧಿ ಕೇಂದ್ರದಾಗ 1.5 ರೂಪಾಯಿದಾಗ ಅಟ್ಟೆ ಸಿಗ್ತದೆ. ಇದು ಲಾಭವೋ ಏನೋ ನಷ್ಟವೋ ಎಂಬುದು ವಿಚಾರ ಮಾಡೋಕೆ ಸರ್ಕಾರ ಬರೋ ಪರವಾಗಿ ಇರ್ಬೇಕಂತೇಳಿ ನಾ ಈ ಮೂಲಕ ವಿನಂತಿ ಮಾಡ್ಕೋತೀನಿ. ಸರ್, ಈಗ ಒಂದು ದಿನೇಶ್ ಗುಂಡೂರಾವ್ ಅವರು ಸ್ಟೇಟ್ಮೆಂಟ್ ನೋಡಿರ್ಬೇಕು, ನಾವೇ ಫ್ರೀಯಾಗಿ ಕೊಡ್ತೀವಿ ಅಂತೇಳಿ. ಸೊ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಸಿಗುತ್ತೆ ಮೆಡಿಸಿನ್ಸ್ ಅಂತ ಅನಿಸುತ್ತಾ? ಇಲ್ಲ ಸರ್, ಇದು 100ಕ್ಕೆ 100 ಸುಳ್ಳಿದು. ಯಾಕಪ್ಪ, ಇವತ್ತಿನ ದಿವಸ ಏನು ದಿನೇಶ್ ಗುಂಡೂರಾವ್ ಹೇಳಿದ್ರು, ನಮ್ಮ ಎಲ್ಲ ಹಾಸ್ಪಿಟಲ್ಲಿ ಫ್ರೀ ಟ್ಯಾಬ್ಲೆಟ್ ಸಿಗ್ತಾವೆ, ಫ್ರೀ ಟ್ಯಾಬ್ಲೆಟ್ ಸಿಗ್ತವೆ. ಅದು ಇವತ್ತಿನ ದಿವಸ ಎಕ್ಸಾಂಪಲ್ಲಾಗಿ ತಾವು ಒಳಗಡೆ ಹೋಗಿ ನೋಡ್ಬೋದು. ಇವತ್ತಿನ ದಿವಸ ಒಳಗೆ ಏನು ನಾರ್ಮಲ್ ಆಗಿರುವಂಥ ಟ್ಯಾಬ್ಲೆಟ್ ಸಿಗ್ತಾವೆ. ಇಂಪಾರ್ಟೆಂಟ್ ಇರುವಂಥ ಟ್ಯಾಬ್ಲೆಟ್ ಇಲ್ಲಿ ಯಾವ ಇಲ್ಲಿ ಮೆಡಿಕಲ್ನಾಗಿಲ್ಲ. ಅವ್ರೇನು ಮಾಡ್ತಾರೆ, ಡಾಕ್ಟ್ರುಗಳು ಇಲ್ಲಿ ಬಾಜು ಇರೋಂಥ ಏನು ಮೆಡಿಕಲ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತಾರೆ, ಡೈರೆಕ್ಟ್ ಚಿಟ್ಟಿ ಬರ್ದು ಕೊಡ್ತಾರೆ ಅವ್ರಿಗೆ. ಈ ಬೇಸಿಕ್ ಮ್ಯಾಗ ಇಲ್ಲಿ ಬಿಸ್ನೆಸ್ ಇದೊಂದು ಮಾಫಿಯಾ, ಮೆಡಿಕಲ್ ಮಾಫಿಯಾದ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ಲತ್ತಾರೆ. ಆದರೆ ಇವತ್ತಿನ ದಿವಸ ಮೋದಿಯವರು ಏನು ಜನೌಷಧಿ ಕೇಂದ್ರ ಬಂದ ಬಳಿಕ ಈ ಏನು ಮೆಡಿಕಲ್ ಮಾಫಿಯಾಗೆ ಒಂದು ದೊಡ್ಡ ಹೊಡೆತ ಬಿದ್ದದ. ಅದಕ್ಕೆ ಇವತ್ತಿನ ದಿವಸ ಈ ರಾಜ್ಯ ಸರ್ಕಾರದವರು ಈ ಮೆಡಿಕಲ್ ಫೀಲ್ಡ್ದವರೆಲ್ಲ ಸೇರ್ಕೊಂಡು ಈ ಒಟ್ಟು ಹ್ಯಾಂಗ್ರೆ ಮಾಡಿ ಒಂದು ಜನೌಷಧಿ ಕೇಂದ್ರ ತೆಗಿಬೇಕಂತೇಳಿ ಪ್ರಯತ್ನ ಮಾಡ್ಲತ್ತಾರೆ. ಇದು ಆಲಾರದಂಥ ಮಾತು. ಮುಂದಿನ ದಿವಸ ಈ ನಮ್ಮ ಜಯದೇವ್ ಹಾಸ್ಪಿಟಲಲ್ಲಿರುವಂಥ ಏನಾದರೂ ಜನೌಷಧಿ ಕೇಂದ್ರ ತೆಗೆದಿದ್ದೇ ಆದರೆ ಇಡೀ ಕಲಬುರಗಿಯ ಮಹಾನಗರ ಏನು ಸಾರ್ವಜನಿಕರು ಇಲ್ಲಿ ಕೂತು ಪ್ರತಿಭಟನೆ ಮಾಡಬೇಕಾದಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದ್ದೀವಿ ನಾವು. ಸರ್, ಈಗ ನಾರ್ಮಲ್ ಆಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬಡವರೇ ಬರ್ತಾರೆ, ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಬರ್ತಾರೆ. ಅಷ್ಟು ದುಡ್ಡು ಕೊಟ್ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳಲ್ಲ ಅಂತೇಳಿ. ಸೊ ಅಂಥವ್ರಿಗೆ ಇದು ದೊಡ್ಡ ಹೊರೆ ಆಗೋದಿಲ್ವಾ? ದೊಡ್ಡ ಹೊರೆ ಆಗುತ್ತೆ, ಇದು ಖಂಡಿತವಾಗಿ ಆಗುತ್ತೆ. ಇದೇನು ಇದೇನು ಕೈಗೊಂಡಿದ್ದಾರೆ ಕ್ರಮ, ಇದು ಖಂಡನೀಯ ಕ್ರಮ ಇದೆ. ಪ್ರಿಮೈಸಸ್ದಲ್ಲಿ ಏನು ನಡೀತಾ ಇದ್ದು ಸರಳವಾಗಿ ನಡೀತಾ ಇದ್ದು, ಆದರೆ ಇದು ಎದಕ್ಕೆ ಹಂಗೆ ಮಾಡಿದ್ರು ಗೊತ್ತಾಗಲಿಲ್ಲ. ಆಮ್ಯಾಗ ಡಾಕ್ಟ್ರು ಕೂಡ ಈ ಜನೌಷಧಿ ಬಗ್ಗೆ ಅವರು ಎಲ್ಲ ಪ್ರಮೋಷನ್ ಮಾಡಬೇಕು, ಇಲ್ಲಿ ತಗೋರಿ ಒಳ್ಳೆಯ ಔಷಧಿ ಇದೆ ಅಂತ ಇದು ಮಾಡಬೇಕು. ಆಮ್ಯಾಗ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ನಮ್ಮ ಸ್ಟೋರ್ಗಳಲ್ಲಿ ಆ್ಯಂಟಿ ಡಯಾಬಿಟಿಕ್, ಹೈಪರ್ ಟೆನ್ಷನ್ ಡ್ರಗ್ಸ್ ಅವು ಎಲ್ಲ ಕಂಪ್ಲೀಟಾಗಿ ಡ್ರಗ್ಸ್ ಇಲ್ಲಿ ಸಿಗೋದಿಲ್ಲ. ಸಿಗ್ಲಾರ ಬಟ್ಟಿಗೆ ಇದು ತೊಂದರೆ ಆಗ್ತಾಯಿದೆ. ಅದಕ್ಕೆ ಲಭ್ಯತೆಯರೇ ಮಾಡಬೇಕು, ನೀವು ಲಭ್ಯತೆ ಮಾಡಬೇಕು. ಜನೌಷಧಿ ಕೂಡ ಸ್ಟೋರ್ಗಳು ತೆಗಿಬಾರ್ದು. ಇದು ನಮ್ಮ ಮಾನ್ಯ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನನ್ನೊಂದು ಮನವಿ. ಈಗ ಬಡವರಿಗೆ ಎಲ್ಲೋ ಒಂದು ಕಡೆ ಕಡಿಮೆ ದರದಲ್ಲಿ ಸಿಗುವಂಥ ಈ ಒಂದು ಮೆಡಿಕಲ್ ಶಾಪ್, ಜನೌಷಧಿ ಕೇಂದ್ರ, ಸೊ ಅದನ್ನು ಬಂದ್ ಮಾಡೋದ್ರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಜನರಿಗೆ? ಸರ್, ಇದು ಬಡತನದಲ್ಲಿ ಇರೋವಂಥವ್ರಿಗೆ ತೊಗೊಳ್ಳಿಕ್ಕೆ ಅನುಕೂಲ ಆಗುವಂಥ ರೇಟ್ನಲ್ಲಿ ಇಲ್ಲಿ ಸಿಗ್ತಿದ್ವು. ಆಮೇಲೆ ಅದು ಏನೋ ಸರ್ಕಾರದವ್ರು ಬಂದ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದು ತಪ್ಪು. ಇದು ಜನರಿಗೆ ಏನದ, ಅವರು ದುಡ್ಡು ತಿನ್ನೋದಕ್ಕೆ ಊಟಕ್ಕೆ ಸಾಲೋದಿಲ್ಲ. ಈಗ ರೊಕ್ಕ ಔಷಧ ಹಾಕಲಿಕ್ಕೆ ಇಲ್ಲೇ ಇಲ್ಲ, ದುಡ್ಡೇ ಇಲ್ಲ. ಕಡಿಮೆ ರೇಟ್ನಾಗ ಸಿಕ್ತಂದ್ರೆ ಅವ್ರು ಆರೋಗ್ಯನೂ ಮೇಂಟೈನ್ ಮಾಡ್ತಾರೆ, ದುಡಿಯೋವರೆಗೆ ಖುಷಿ ಆಗ್ತದೆ. ಆ ದುಡಿಯೋದವರೆಗೆ ಇರಲಿಲ್ಲ ಅಂದ್ರೆ ಯಾರು ದೇಶ ಮುಂದೆ ತರೋರು ಯಾರು? ರೈತರು ಅದಾರ. 70% ಜನ ರೈತರು ಅದಾರ. ಅವರು ಯಾವಾಗಲೂ ಬಂದ್ರೆ ಅಂದ್ರೆ ಜನರಲ್ ಹಾಸ್ಪಿಟ್ಲಿಗೆ ಬರ್ತಾರೆ. ಅಲ್ಲೇ ಔಷಧ ಸಿಗಲಿಲ್ಲ ಅಂದ್ರೆ ಹೊರಗಡೆ ಔಷಧಿ ತಗೋತಿದ್ರು. ಅವರಿಗೆಲ್ಲ ಏನದ ಒಂಥರ ಖುಷಿ ಇತ್ತು, ಅವ್ರಿಗೆ ಆಗ್ತಿತ್ತು. ನಮ್ಮ ಕೈಯಲ್ಲೇ ನಮ್ದು ಹೋದ್ರೆ ನಮ್ಗೆ ಕೆಲಸ ಆಗ್ತದಪ್ಪ, ಆರೋಗ್ಯ ಮತ್ತು 2 ದಿವಸ ಬರ್ತೀವಿ ವಾಪಸ್ ಅನ್ನೋದಿತ್ತು. ಈಗ ಅದು ಬಂದಾಯ್ತು ಅಂದರೆ ಹೊರಗಡೆ ಹೋಗಿ ತೊಗೊಳ್ಳೋಂಥ ಶಕ್ತಿ ಇಲ್ಲ, ಅವ್ರು ಸಾವು ಖಚಿತ ಆಗಿಬಿಡ್ತದೆ. ಸರ್, ಈಗ ರಾಜ್ಯ ಸರ್ಕಾರದ ಈ ನಡೆ ಏನು ಹೇಳ್ತೀರಿ ಅಂತ? ಸರ್, ಇದು ಜನೌಷಧಿ ಬಂದ್ ಮಾಡಬಾರ್ದು ರೀ. ಯಾಕಂದ್ರೆ ಇದು ಬಡವ್ರಿಗೆ ಸಹಾಯ ಆಗ್ತದೆ. ನಮಗೆ BP ಶುಗರ್ ಅದ ರೀ, ಬಡವ್ರು ನಾವು ಎಲ್ಲಿ ಹೋಗ್ಬೇಕು? ಜನೌಷಧಿಯಿಂದ ನಮಗೆ ಸಹಾಯ ಆಗ್ತದೆ. ಇಂಗ್ಲೀಷ್ ಮೆಡಿಸಿನ ಒಂದು ಪ್ಯಾರಾಸಿಟಮಲ್ ತೊಗೋಕ್ರೆ 50 ಪೈಸೆ ಬೇಕು, ಜನೌಷಧಿ 5 ಪೈಸೆ ತಯಾರಾಗ್ತದೆ. ಮತ್ತು ಎಷ್ಟು ಇದಾಗ್ತದೆ ಸರ್?
ಅದಕ್ಕೆ ನಮಗೆ ಇದು ಜನೌಷಧಿ ಕೇಂದ್ರ ಬಂದ್ ಮಾಡಬಾರ್ದು ಅಂತ ನಮಗೆ ಅನಿಸಿಕೆ. ಇದಿಷ್ಟು ಕಲಬುರಗಿ ನಗರದ ಜನರ ಮಾತು. ಯಾವುದೇ ಕಾರಣಕ್ಕೂ ಜನೌಷಧಿ ಕೇಂದ್ರ ಬಂದ್ ಮಾಡಬಾರ್ದು, ಒಂದು ವೇಳೆ ಬಂದ್ ಮಾಡಿದರೆ ಇದರ ವಿರುದ್ಧ ಹೋರಾಟ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆ ಕೂಡ ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಇದ್ರ ಬಗ್ಗೆ ಕಲಬುರಗಿಯ ಜನರು ಏನು ಹೇಳ್ತಾರೆ ಅಂತೇಳಿ ನಾನು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಯಾಕಂತಂದರೆ ಬಡವರ ಪಾಲಿಗೆ ಸಂಜೀವನಿಯಾಗಿ ಈ ಜನೌಷಧಿ ಕೇಂದ್ರ ಕೆಲಸ ನಿರ್ವಹಿಸ್ತಾ ಇದ್ವು. ಆದರೆ ಇವತ್ತು ರಾಜ್ಯ ಸರ್ಕಾರ ಅದನ್ನು ಕ್ಲೋಸ್ ಮಾಡಿಸುವ ಹಂತಕ್ಕೆ ಹೋಗ್ತಾ ಇದೆ. ಸರ್, ಈಗ ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರವನ್ನು ಕ್ಲೋಸ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ ತೆಗೆದುಕೊಂಡು ಆದೇಶ ಕೂಡ ಮಾಡಿರುವಂಥದ್ದು. ಏನು ಹೇಳ್ತೀರಿ? ಈ ನಿರ್ಧಾರ ಭಾಳ ಖಂಡನೀಯದ, ಭಾಳ ದೊಡ್ಡ ತಪ್ಪದ. ಇದು ಬಡ ಜನರಿಗೆ ಒಂದು ಬರೆ ನೀಡುವಂಥ ಒಂದು ಕೆಲಸ ಮಾಡ್ತಾ ಇದ್ದ ರಾಜ್ಯ ಸರ್ಕಾರ. ಈಗಾಗಲೇ ಸುಮಾರು ನಮ್ಮ ಇಡೀ ರಾಜ್ಯ ಅಂತಲ್ಲ, ಇಡೀ ನಮ್ಮ ದೇಶದಲ್ಲಿ ಸುಮಾರು 9,000 ಜನೌಷಧಿ ಕೇಂದ್ರಗಳವ. ಅದರಲ್ಲೂ ಕೂಡ ಸರ್ಕಾರಿ ದವಾಖಾನೆಗಳಲ್ಲಿ ವಿಶೇಷವಾಗಿ ಬಡವರಿಗೆ ಲಭ್ಯವಾಗಬೇಕು, ಅದು ಕಡಿಮೆ ದರದಲ್ಲಿ ಲಭ್ಯ ಆಗ್ಬೇಕಂತೇಳಿ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಮಾಡಿರೋದು. ಆದರೆ ಇದು ರಾಜ್ಯ ಸರ್ಕಾರ ಇದು ಪ್ರತಿಷ್ಠೆ ಮಾಡಿಕೊಂಡು, ಕೇಂದ್ರದ ವಿರುದ್ಧ ಏನೋ ಸಮರದನೋ ಏನೋ ಗೊತ್ತಿಲ್ಲ, ಆದ್ರೆ ಇದು ಪ್ರತಿಷ್ಠೆ ಮಾಡಿಕೊಂಡು ಇದು ಬಂದ್ ಮಾಡ್ಲಿಕ್ಕೆ ಹೊರಟಿದ್ದು ಇದು ಭಾಳ ಅನ್ಯಾಯ ಅಂತ ಹೇಳ್ತೀನಿ. ಯಾಕಂದರೆ ಇದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧನೂ ಕೂಡ ಇವತ್ತು ಜನನೂ ತಿರುಗಿಬೋದು, ಹೋರಾಟಗಾರನೂ ತಿರುಗಿಬೋದು. ಯಾಕಂತಂದ್ರೆ ನೀವು ಯಾವುದೇ ಒಂದು ಇವತ್ತು ಬಡ ಪೇಷಂಟ್ ಸರ್ಕಾರ ದವಾಖಾನೆಗೆ ಬಂದಿರಪ್ಪ ಅಂತಂದ್ರೆ ಡಾಕ್ಟರ್ ಬರೆದಂಥ ಒಂದು ಚೀಟಿ ಕೊಡ್ತಾರೆ, ಅದು ಜನೌಷಧಿ ಕೇಂದ್ರ ತಗೋ ಅಂತ ಹೇಳ್ತಾರೆ. ಅಲ್ಲಿ ಸುಮಾರು ಕಡಿಮೆ ಬೆಲೆ ಸಿಗ್ತಾವೆ. ಇವತ್ತು ಬೇರೆ ಬೇರೆ ಔಷಧ ಇರ್ಬೋದು. ಇವತ್ತು ಒಂದು ನೋವಿಂದು ಟ್ಯಾಬ್ಲೆಟ್ ತೊಗೋಬೇಕಾದ್ರೆ ಸುಮಾರು ಅದು 10 ರೂಪಾಯಿ ಇದ್ದಿದ್ದು ಜನೌಷಧಿ ಕೇಂದ್ರದಾಗ 1.5 ರೂಪಾಯಿದಾಗ ಅಟ್ಟೆ ಸಿಗ್ತದೆ. ಇದು ಲಾಭವೋ ಏನೋ ನಷ್ಟವೋ ಎಂಬುದು ವಿಚಾರ ಮಾಡೋಕೆ ಸರ್ಕಾರ ಬರೋ ಪರವಾಗಿ ಇರ್ಬೇಕಂತೇಳಿ ನಾ ಈ ಮೂಲಕ ವಿನಂತಿ ಮಾಡ್ಕೋತೀನಿ. ಸರ್, ಈಗ ಒಂದು ದಿನೇಶ್ ಗುಂಡೂರಾವ್ ಅವರು ಸ್ಟೇಟ್ಮೆಂಟ್ ನೋಡಿರ್ಬೇಕು, ನಾವೇ ಫ್ರೀಯಾಗಿ ಕೊಡ್ತೀವಿ ಅಂತೇಳಿ. ಸೊ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಸಿಗುತ್ತೆ ಮೆಡಿಸಿನ್ಸ್ ಅಂತ ಅನಿಸುತ್ತಾ? ಇಲ್ಲ ಸರ್, ಇದು 100ಕ್ಕೆ 100 ಸುಳ್ಳಿದು. ಯಾಕಪ್ಪ, ಇವತ್ತಿನ ದಿವಸ ಏನು ದಿನೇಶ್ ಗುಂಡೂರಾವ್ ಹೇಳಿದ್ರು, ನಮ್ಮ ಎಲ್ಲ ಹಾಸ್ಪಿಟಲ್ಲಿ ಫ್ರೀ ಟ್ಯಾಬ್ಲೆಟ್ ಸಿಗ್ತಾವೆ, ಫ್ರೀ ಟ್ಯಾಬ್ಲೆಟ್ ಸಿಗ್ತದೆ. ಅದು ಇವತ್ತಿನ ದಿವಸ ಎಕ್ಸಾಂಪಲ್ ಆಗಿ ತಾವು ಒಳಗಡೆ ಹೋಗಿ ನೋಡ್ಬೋದು. ಇವತ್ತಿನ ದಿವಸ ಒಳಗೆ ಏನು ನಾರ್ಮಲ್ ಆಗಿರುವಂಥ ಟ್ಯಾಬ್ಲೆಟ್ ಸಿಗ್ತಾವೆ. ಇಂಪಾರ್ಟೆಂಟ್ ಇರುವಂಥ ಟ್ಯಾಬ್ಲೆಟ್ ಇಲ್ಲಿ ಯಾವ ಇಲ್ಲಿ ಮೆಡಿಕಲ್ನಾಗಿಲ್ಲ. ಅವ್ರು ಏನು ಮಾಡ್ತಾರೆ, ಡಾಕ್ಟ್ರುಗಳು ಇಲ್ಲಿ ಬಾಜು ಇರೋಂಥ ಏನು ಮೆಡಿಕಲ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತಾರೆ, ಡೈರೆಕ್ಟ್ ಚಿಟ್ಟಿ ಬರ್ಕೊಡ್ತಾರೆ ಅವ್ರಿಗೆ. ಈ ಬೇಸಿಕ್ ಮ್ಯಾಗ ಇಲ್ಲಿ ಬಿಸ್ನೆಸ್ ಇದೊಂದು ಮಾಫಿಯಾ, ಮೆಡಿಕಲ್ ಮಾಫಿಯಾದನ್ನ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ಲಾಗ್ತಾರೆ. ಆದರೆ ಇವತ್ತಿನ ದಿವಸ ಮೋದಿಯವರು ಏನು ಜನೌಷಧಿ ಕೇಂದ್ರ ಬಂದ ಬಳಿಕ ಈ ಏನು ಮೆಡಿಕಲ್ ಮಾಫಿಯಾಗ ಒಂದು ದೊಡ್ಡ ಹೊಡೆತ ಬಿದ್ದದ. ಅದಕ್ಕೆ ಇವತ್ತಿನ ದಿವಸ ಈ ರಾಜ್ಯ ಸರ್ಕಾರದವರು ಈ ಮೆಡಿಕಲ್ ಫೀಲ್ಡ್ದವರೆಲ್ಲ ಸೇರ್ಕೊಂಡು ಈ ಒಟ್ಟು ಹ್ಯಾಂಗ್ರೆ ಮಾಡಿ ಒಂದು ಜನೌಷಧಿ ಕೇಂದ್ರ ತೆಗಿಬೇಕಂತೇಳಿ ಪ್ರಯತ್ನ ಮಾಡ್ಲತ್ತಾರೆ. ಇದು ಆಲಾರದಂಥ ಮಾತು. ಮುಂದಿನ ದಿವಸ ಈ ನಮ್ಮ ಜಯದೇವ್ ಹಾಸ್ಪಿಟಲಲ್ಲಿರುವಂಥ ಏನಾದರೂ ಜನೌಷಧಿ ಕೇಂದ್ರ ತೆಗೆದಿದ್ದೇ ಆದರೆ ಇಡೀ ಕಲಬುರಗಿಯ ಮಹಾನಗರ ಏನು ಸಾರ್ವಜನಿಕರು ಇಲ್ಲಿ ಕೂತು ಪ್ರತಿಭಟನೆ ಮಾಡಬೇಕಾದಂಥ ಎಚ್ಚರಿಕೆ ನಾವು ಸರ್ಕಾರ ಕೊಡ್ತಾ ಇದ್ದೀವಿ ನಾವು. ಸರ್, ಈಗ ನಾರ್ಮಲ್ ಆಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬಡವರೇ ಬರ್ತಾರೆ, ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಬರ್ತಾರೆ. ಅಷ್ಟು ದುಡ್ಡು ಕೊಟ್ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳಲ್ಲ ಅಂತೇಳಿ. ಸೊ ಅಂಥವ್ರಿಗೆ ಇದು ದೊಡ್ಡ ಹೊರೆ ಆಗೋದಿಲ್ವಾ? ದೊಡ್ಡ ಹೊರೆ ಆಗುತ್ತೆ, ಇದು ಖಂಡಿತವಾಗಿ ಆಗುತ್ತೆ. ಇದೇನು ಇದೇನು ಕೈಗೊಂಡಿದ್ದಾರೆ ಕ್ರಮ, ಇದು ಖಂಡನೀಯ ಕ್ರಮ ಇದೆ. ಪ್ರಿಮೈಸಸ್ದಲ್ಲಿ ಏನು ನಡೀತಾ ಇದ್ದು ಸರಳವಾಗಿ ನಡೀತಾ ಇದ್ದು, ಆದರೆ ಇದು ಎದಕ್ಕೆ ಹಂಗೆ ಮಾಡಿದ್ರು ಗೊತ್ತಾಗಲಿಲ್ಲ. ಆಮ್ಯಾಗ ಡಾಕ್ಟ್ರು ಕೂಡ ಈ ಜನೌಷಧಿ ಬಗ್ಗೆ ಅವರು ಎಲ್ಲ ಪ್ರಮೋಷನ್ ಮಾಡಬೇಕು, ಇಲ್ಲಿ ತಗೋರಿ ಒಳ್ಳೆಯ ಔಷಧಿ ಇದೆ ಅಂತ ಇದು ಮಾಡಬೇಕು. ಆಮ್ಯಾಗ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ನಮ್ಮ ಸ್ಟೋರ್ಗಳಲ್ಲಿ ಆ್ಯಂಟಿ ಡಯಾಬಿಟಿಕ್, ಹೈಪರ್ ಟೆನ್ಷನ್ ಡ್ರಗ್ಸ್ ಅವು ಎಲ್ಲ ಕಂಪ್ಲೀಟಾಗಿ ಡ್ರಗ್ಸ್ ಇಲ್ಲಿ ಸಿಗೋದಿಲ್ಲ. ಸಿಗ್ಲಾರ ಬಟ್ಟಿಗೆ ಇದು ತೊಂದರೆ ಆಗ್ತಾಯಿದೆ. ಅದಕ್ಕೆ ಲಭ್ಯತೆಯರೇ ಮಾಡಬೇಕು, ನೀವು ಲಭ್ಯತೆ ಮಾಡಬೇಕು. ಜನೌಷಧಿ ಕೂಡ ಸ್ಟೋರ್ಗಳು ತೆಗಿಬಾರ್ದು. ಇದು ನಮ್ಮ ಮಾನ್ಯ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನನ್ನೊಂದು ಮನವಿ. ಈಗ ಬಡವರಿಗೆ ಎಲ್ಲೋ ಒಂದು ಕಡೆ ಕಡಿಮೆ ದರದಲ್ಲಿ ಸಿಗುವಂಥ ಈ ಒಂದು ಮೆಡಿಕಲ್ ಶಾಪ್, ಜನೌಷಧಿ ಕೇಂದ್ರ, ಸೊ ಅದನ್ನು ಬಂದ್ ಮಾಡೋದ್ರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಜನರಿಗೆ? ಸರ್, ಇದು ಬಡತನದಲ್ಲಿ ಇರೋವಂಥವ್ರಿಗೆ ತೊಗೊಳ್ಳಿಕ್ಕೆ ಅನುಕೂಲ ಆಗುವಂಥ ರೇಟ್ನಲ್ಲಿ ಇಲ್ಲಿ ಸಿಗ್ತಿದ್ವು. ಆಮೇಲೆ ಅದು ಏನೋ ಸರ್ಕಾರದವ್ರು ಬಂದ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದು ತಪ್ಪು. ಇದು ಜನರಿಗೆ ಏನದ, ಅವರು ದುಡ್ಡು ತಿನ್ನೋದಕ್ಕೆ ಊಟಕ್ಕೆ ಸಾಲೋದಿಲ್ಲ. ಈಗ ರೊಕ್ಕ ಔಷಧ ಹಾಕಲಿಕ್ಕೆ ಇಲ್ಲೇ ಇಲ್ಲ, ದುಡ್ಡೇ ಇಲ್ಲ. ಕಡಿಮೆ ರೇಟ್ನಾಗ ಸಿಕ್ತಂದ್ರೆ ಅವ್ರು ಆರೋಗ್ಯನ ಮೇಂಟೈನ್ ಮಾಡ್ತಾರೆ, ದುಡಿಯೋವರೆಗೆ ಖುಷಿ ಆಗ್ತದೆ. ಆ ದುಡಿಯೋದವರೆಗೆ ಇರಲಿಲ್ಲ ಅಂದ್ರೆ ಯಾರು ದೇಶ ಮುಂದೆ ತರೋರು ಯಾರು? ರೈತರು ಅದಾರ. 70% ಜನ ರೈತರು ಅದಾರ. ಅವರು ಯಾವಾಗಲೂ ಬಂದ್ರೆ ಅಂದ್ರೆ ಜನರಲ್ ಹಾಸ್ಪಿಟ್ಲಿಗೆ ಬರ್ತಾರೆ. ಅಲ್ಲೇ ಔಷಧ ಸಿಗಲಿಲ್ಲ ಅಂದ್ರೆ ಹೊರಗಡೆ ಜನ ಔಷಧಿ ತಗೋತಿದ್ರು. ಅವರಿಗೆಲ್ಲ ಏನದ ಒಂಥರ ಖುಷಿ ಇತ್ತು, ಅವ್ರಿಗೆ ಆಗ್ತಿತ್ತು. ನಮ್ಮ ಕೈಯಲ್ಲೇ ನಮ್ದು ಹೋದ್ರೆ ನಮ್ಗೆ ಕೆಲಸ ಆಗ್ತದಪ್ಪ, ಆರೋಗ್ಯ ಮತ್ತು 2 ದಿವಸ ಬರ್ತೀವಿ ವಾಪಸ್ ಅನ್ನೋದಿತ್ತು. ಈಗ ಅದು ಬಂದಾಯ್ತು ಅಂದ್ರೆ ಹೊರಗಡೆ ಹೋಗಿ ತೊಗೊಳ್ಳೋಂಥ ಶಕ್ತಿ ಇಲ್ಲ, ಅವ್ರು ಸಾವು ಖಚಿತ ಆಗಿಬಿಡ್ತದೆ.
ಸರ್ ಈಗ ರಾಜ್ಯ ಸರ್ಕಾರದ ಈ ನಡೆ ಏನು ಹೇಳ್ತೀರಿ ಅಂತ ರಾಜ್ಯ ಸರ್ಕಾರ ಸರ್ ಇದು ಜನೌಷಧಿ ಬಂದ್ ಮಾಡಬಾರ್ದು ರೀ. ಯಾಕಂದ್ರೆ ಇದು ಬಡವ್ರಿಗೆ ಸಹಾಯ ಆಗ್ತದೆ. ನಮಗೂ ಬಿ ಪಿ ಶುಗರ್ ಅದ ರೀ, ಬಡವ್ರು ನಾವು ಎಲ್ಲಿ ಹೋಗ್ಬೇಕು? ಜನೌಷಧಿಯಿಂದ ನಮಗೆ ಸಹಾಯ ಆಗ್ತದೆ. ಇಂಗ್ಲೀಷ್ ಮೆಡಿಸಿನ ಒಂದು ಪ್ಯಾರಾಸಿಟಮಲ್ ತೊಗೋಕ್ರೆ 50 ಪೈಸೆ ಬೇಕು, ಜನೌಷಧಿ 5 ಪೈಸೆ ತಯಾರಾಗ್ತದೆ. ಮತ್ತು ಎಷ್ಟು ಇದಾಗ್ತದೆ ಸರ್? ಅದಕ್ಕೆ ನಮಗೆ ಇದು ಜನೌಷಧಿ ಕೇಂದ್ರ ಬಂದ್ ಮಾಡಬಾರ್ದು ಅಂತ ನಮಗೆ ಅನಿಸಿಕೆ. ಇದಿಷ್ಟು ಕಲಬುರಗಿ ನಗರದ ಜನರ ಮಾತು. ಯಾವುದೇ ಕಾರಣಕ್ಕೂ ಜನೌಷಧಿ ಕೇಂದ್ರ ಬಂದ್ ಮಾಡಬಾರ್ದು, ಒಂದು ವೇಳೆ ಬಂದ್ ಮಾಡಿದರೆ ಇದರ ವಿರುದ್ಧ ಹೋರಾಟ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆ ಕೂಡ ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.